కులమనే మున్న ముగ్గడి పిరేంగళ నిమ్మ కులం గణాంతు మా ಮಾರ್ಮಾಲೆವರನ್ ಅಟಿ ತುಂಬುವೆ ಕುಲಂ ಕುಲಮಲ್ತ ಛಲಂ ಕುಲಂ ಗುಲಂ ಕುಲಂ ಅಟಿ ತುಂಬುವೆ ಈ ಕಲಹದೊಳನ್ನ ನಿಮ್ಮ ಕುಲಂ ಆ ಕುಲಮಂ ನಿಮ್ಮಗುಂಟು ಮಾಡುಮಂ ಚಂದ್ರಿಕೆ ಬಾಳ ದಿನೇಶನಂ ತಮೋಹರ ಕಿರಣ ಕಿಶೋರ ಹರಿಯಂ ನವಕೇಸರಿ ರಾಜಮಿತ್ರ ದಿಕ್ಕರಿಯನನ್ ದಾನ ಪರಿಶೋಭೆ ಮನಂಗೊಳೆ ಸ್ಫೂರ್ತು ಅಂತೆ ಸುಂದರ ನವ ಯುವನನಂ ನೆರೆಯ ಪೊರ್ದೆ ಗುಣಾರ್ನವನ. ಚಿಕ್ಕ ಮಕ್ಕಳಿಂದ PUC ವರೆಗೂ ಕೂಡ ಮಕ್ಕಳು ಪಂಪನ ಪದ್ಯವನ್ನ ಬಹಳ ಸುಲಲಿತವಾಗಿ ಹೇಳ್ತಾರೆ. ಎಷ್ಟನೇ ಕ್ಲಾಸ್ ನೀ? LKG. ಹೆಸರು? ಮೊಹಮ್ಮದ್ ಆತಿಫ್ ಯೋಗ. ಪಂಪನ ಪದ್ಯ ಬೇಲುಗಲೆ ನೀವ್ಯ ಯನ ಬೇಲಿದೆ ಆದಿಕವಿ ಪಂಪ. ಇವತ್ತು ನಮ್ಮ ಶಾಲೆಯಲ್ಲಿರುವ 1000 ಮಕ್ಕಳು ಪೂರ್ವ ಪ್ರಾಥಮಿಕದಿಂದ ಹಿಡಿದು PUC ವರೆಗೆ ಓದುವಂತಹ ಎಲ್ಲ ಮಕ್ಕಳು ಪಂಪನ ಪದ್ಯಗಳನ್ನ ಕಂಠಪಾಠ ಮಾಡಿ ಹೇಳುತ್ತಿದ್ದಾರೆ. ದುರ್ಯೋಧನಂ ನನ್ನಿಯೊಳಿನ ತನಯಂ ಗಂಡಿನೋಳ್ ಭೀಮಸೇನಂ ಬಲದೋಳ್ ಮದ್ರೇಶನ್ ಅತ್ಯುನ್ನತೆಯೋಳ್ ಮರಸಿಂಧುದ್ಭವಂ ಚಾ ವಿದ್ಯಾ ಬಲದೋಳ್ ಕುಂಭೋದ್ಭವಂ ಸಾಹಸದ ಮಹಿಮೆಯೋಳ್ ಪಾಲ್ಗುಣಂ ಧರ್ಮದೋಳ್ ನಿರ್ಮಲ ಚಿತ್ತಂ ಧರ್ಮಪುತ್ರಂ. ಸೋದರರೋಳ್ ಸೋದರರಂ ಸಾಧಿಸುವುದು ಸುತನ ತಂದೆಯಡೆಯೋಳ್ ಬಿಡದು ಪಾದಿಸುವುದು ಕೋಗಿಲೆಯಾಗಿ ಮರೆದುಂಬಿಯಾಗಿ ಹುಟ್ಟುವುದು ನಂದನ ಮನದೋಳ್. ಕನ್ನಡ ಧ್ವಜವನ್ನ ಏರಿಸುವುದು ಈ ಹತ್ತು ಕನ್ನಡದಲ್ಲಿ ಅಂಕ ಪಡೆದಂತಹ ವಿದ್ಯಾರ್ಥಿ ಈಗಳ ಮೂಲಕವೇ ಶಿಕ್ಷಣ ಅಂದ್ರೆ ಏನನ್ನುವಂಥದ್ದನ್ನ ಈ ಬೋರ್ಡಿನ ಮೂಲಕ ಹಾಕಿದ್ದಾರೆ. A ambition, B behavior, C character, D duty. ಗಿಳಿ ಗಿ ಮತ್ತು ಗಿಳಿ ಕುದುರೆ. ಸ್ನೇಹಿತರೆ, ನಿಮಗಿದು ಸ್ವಾಗತ. ಇದು ಅಮೋಘ ಭಾರತ. ನಾವು ಇವತ್ತೊಂದು ವಿಶೇಷವಾದ ಶಾಲೆಗೆ ಬಂದಿದ್ದೇವೆ. ನಮ್ಮೆಲ್ಲರಿಗೂ ಕೂಡ ಪಂಪನ ಬಗ್ಗೆ ಗೊತ್ತು. ಆದಿಕವಿ ಎಂದಲೇ ಪ್ರಸಿದ್ಧವಾದಂತಹ ಪಂಪ ಹುಟ್ಟಿದ ನಾಡು ಅಣ್ಣಿಗೇರಿ. ನಾವು ಪಂಪ ಅಂದ ತಕ್ಷಣ ಪಂಪನ ಹುಟ್ಟಿದ ಮನೆಯನ್ನ ನೋಡಿದ್ವಿ, ಪಂಪನನ್ನ ವಾಸ್ತುಶಿಲ್ಪದಲ್ಲಿ ನೋಡಿದ್ವಿ, ಪಂಪನನ್ನ ಭಾವಚಿತ್ರದಲ್ಲಿ ನೋಡಿದ್ವಿ, ಪಂಪನನ್ನ ಮೀಡಿಯಾದಲ್ಲಿ ನೋಡಿದ್ವಿ. ಆದ್ರೆ ಮಕ್ಕಳಲ್ಲೂ ಕೂಡ ಪಂಪನನ್ನ ಜೀವಂತ ಇಡುವ ಮೂಲಕ ಪಂಪನಿಗೆ ನಿಜವಾದ ಗೌರವವನ್ನು ಕೊಡ್ತಿರುವಂತಹ ಒಂದು ಶಾಲೆ ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠ ಗದಗ್ ನಿಂಗಮ್ಮಯ್ಯ ಸೂಗಾರ್ ಸಮೂಹ ವಿದ್ಯಾಲಯಗಳು ಅಣ್ಣಿಗೇರಿ. ಈ ಒಂದು ಶಾಲೆಗೆ ನಾವು ಇವತ್ತು ಬಂದಿದ್ದೀವಿ. ಈ ಶಾಲೆಯ ವಿಶೇಷತೆ ಏನಂದ್ರೆ ಚಿಕ್ಕ ಮಕ್ಕಳಿಂದ PUC ವರೆಗೂ ಕೂಡ ಮಕ್ಕಳು ಪಂಪನ ಪದ್ಯವನ್ನ ಬಹಳ ಸುಲಲಿತವಾಗಿ ಹೇಳ್ತಾರೆ. ಕ್ಲಿಷ್ಟಕರವಾದ ಕನ್ನಡ ಶಬ್ದಗಳ ಮೂಲಕ ಪಂಪನ ಪದ್ಯವನ್ನ ಹೇಳ್ತಾರೆ. ಅದರ ಜೊತೆಗೆ ಸಾಕಷ್ಟು ರೀತಿಯಾಗಿ ಪ್ರಾಯೋಗಿಕ ಕಲಿಕೆಯನ್ನ ಇಲ್ಲಿರುವಂತಹ ಮಕ್ಕಳು ಮಾಡ್ತಿದ್ದಾರೆ. ಆ ಮಕ್ಕಳ ಜೊತೆಗೆ ಒಂದಿಷ್ಟು ಈ ಶಾಲೆಯ ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ. ಮತ್ತೊಮ್ಮೆ ಈ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ಈ ವಿಡಿಯೋನ ಆರಂಭಿಸೋಣ. ಬನ್ನಿ ಸ್ನೇಹಿತರೆ, ಈ ಶಾಲೆಯ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕಿಂತ ಮೊದಲು ಇಲ್ಲಿನ ಪ್ರಾಚಾರ್ಯರಾಗಿರುವಂತಹ ಪ್ರೊಫೆಸರ್ SS ಹರ್ಲಾಪುರ್ ಸರ್ ಅವರನ್ನ ಮಾತಾಡ್ಸೋಣ. ಈ ಶಾಲೆಯ ಬಗ್ಗೆ ಇರುವಂತಹ ಹಲವಾರು ವಿಶೇಷತೆಗಳನ್ನ ಅವರ ಮೂಲಕ ನಾವು ತಿಳ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು SS ಹರ್ಲಾಪುರ್. ನಮ್ಮ ಶಾಲೆಯಲ್ಲಿ ವಿಭಿನ್ನವಾದ ರೀತಿಯಲ್ಲಿ ಮಕ್ಕಳನ್ನು ತಯಾರು ಮಾಡಬೇಕು ಅಂತನ್ನುವಂತಹ ಒಂದು ಕಲ್ಪನೆಯಿಂದ ಪ್ರತಿ ಮಗುವಿನಲ್ಲಿ ಪಂಪನ ಪದ್ಯಗಳನ್ನ ಹೇಳುವ ಗುಣವನ್ನು ಬೆಳೆಸಬೇಕು ಅಂತನ್ನೋದನ್ನ ರೂಢಿಸಿಕೊಂಡು ಬಂದಿದ್ದೆ. ಆ ಕಾರಣಕ್ಕೆ ಇವತ್ತು ನಮ್ಮ ಶಾಲೆಯಲ್ಲಿರುವ 1000 ಮಕ್ಕಳು ಪೂರ್ವ ಪ್ರಾಥಮಿಕದಿಂದ ಹಿಡಿದು PUC ವರೆಗೆ ಓದುವಂತಹ ಎಲ್ಲ ಮಕ್ಕಳು ಪಂಪನ ಪದ್ಯಗಳನ್ನ ಕಂಠಪಾಠ ಮಾಡಿ ಹೇಳುತ್ತಿದ್ದಾರೆ. ಅದಕ್ಕೆ ಮೂಲ ಕಾರಣ ಅಂದ್ರೆ ಕನ್ನಡದ ಮೇರು ಕವಿ, ನಾಡೋಜ, ಅಗ್ರಕವಿ, ಆದಿಕವಿ ಪಂಪ ಹುಟ್ಟಿದ ಸ್ಥಳ ಅಣ್ಣಿಗೇರಿ. ಪ್ರತಿನಿತ್ಯ ಪ್ರಾರ್ಥನಾ ಸಂದರ್ಭದಲ್ಲಿ ಬೇರೆ ಬೇರೆ ಮಕ್ಕಳು ಬಂದು ಪಂಪನ ಬೇರೆ ಬೇರೆ ಪದ್ಯಗಳನ್ನು ಹೇಳುತ್ತಾರೆ. ನಾವು ಪ್ರಖ್ಯಾತ ಸಾಹಿತಿಗಳನ್ನ, ಕಲಾವಿದರನ್ನ, ಸಂಗೀತಗಾರರನ್ನ, ಪ್ರಾಜ್ಞರನ್ನ, ವೈಜ್ಞಾನಿಕ ಮನೋಭಾವನೆ ಇರತಕ್ಕಂಥ ಹೆಸರಾಂತ ರಾಜ್ಯ ಮತ್ತು ರಾಷ್ಟ್ರದ ಕಲಾವಿದರನ್ನ ಇಲ್ಲಿ ಕರೆಸಿದ ಉದಾಹರಣೆಗಳು. ಇದರ ಜೊತೆಗೆ MS ಪೂಜಾರ್ ಅವರು ಗಣಿತ ವಿಷಯದಲ್ಲಿ ವಿಶೇಷವಾಗಿ ನಮ್ಮ ಮಕ್ಕಳಿಗೆ ತರಬೇತಿ ಕೊಟ್ಟು ಅವರಿಗೆ ಅಂಕೆ ಸಂಖ್ಯೆಗಳನ್ನ ಹೇಳಿದ ತಕ್ಷಣವೇ ಉತ್ತರ ಕೊಡುವಂತಹದ್ದನ್ನ ಇಲ್ಲಿ ರೂಢಿಸಿದ್ದೇವೆ. ಇಂಥ ಶಾಲೆ ನಿರ್ಮಾಣ ಆಗೋದಕ್ಕೆ ಮೂಲ ಕಾರಣ ಅಂದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರಿಂದ ರಾಷ್ಟ್ರೀಯ ಭಾವೈಕ್ಯತಾ ಪ್ರಶಸ್ತಿ ಪಡೆದಿರತಕ್ಕಂಥ ಲಿಂಗೈಕ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಶಿಕ್ಷಣ ಪ್ರೀತಿ ಅಮೂಲ್ಯವಾದ ಜಾಗೆಯನ್ನು ಉಚಿತವಾಗಿ ಈ ಶಾಲೆ ಕಟ್ಟುವುದಕ್ಕೆ ನೀಡಿದರೆ, RS ಹೂಗಾರ್ ಅವರು ತಾಯಿಯ ಮೇಲಿರುವ ಅಪಾರ ಪ್ರೀತಿಯಿಂದ 50 ಲಕ್ಷ ರೂಪಾಯಿಯನ್ನ ದೇಣಿಗೆಯಾಗಿ ಸಂಗ್ರಹಿಸಿ ಇಲ್ಲಿ ಕೊಠಡಿಗಳನ್ನು ನಿರ್ಮಾಣ ಮಾಡಿ ಅವರ ತಾಯಿ ಹೆಸರನ್ನೇ ಈ ಶಾಲೆಗೆ ಇಟ್ಟಿದ್ದೇವೆ. ಉದಾರದಾನಿಯಾದಂತಹ ಶ್ರೀ RS ಹೂಗಾರ್ ಅವರ ತಾಯಿಯ ಪ್ರತಿಮೆ ಈ ಶಾಲೆ ಅವರ ತಾಯಿ ಹೆಸರಿನಲ್ಲಿ ನಡೆಯುತ್ತೆ. ಈ ಗ್ರಾಮೀಣ ಮಕ್ಕಳಿಗೆ ಇಂಥ ಒಂದು ಶಾಲೆ ಪ್ರಾರಂಭ ಆಗೋದಕ್ಕೆ ಅವರು ಉದಾರದಾನ ನೀಡಿದ್ದು ಇತರರಿಗೆ ಪ್ರೇರಣೆಯಾಗುವಂತಿದೆ. ಈಗ ನಮ್ಮ ಮಕ್ಕಳು ಪಂಪನ ಪದ್ಯಗಳನ್ನು ನಿರರ್ಗಳವಾಗಿ ಪೂರ್ವ ಪ್ರಾಥಮಿಕದಿಂದ PUC ವರೆಗಿನ ಎಲ್ಲ ಮಕ್ಕಳು ಹೇಳ್ತಾರೆ. ಅದನ್ನ ಕೇಳೋಕೆ ನಾವೆಲ್ಲರೂ ಅಲ್ಲಿ ಇಲ್ಲಿ ವಿಶೇಷವಾಗಿ ಉದ್ಯಾನವನ ಇದೆ. ಈಗ ನಮ್ಮ ಮಕ್ಕಳು ಬರೀ ಪಾಠಗಳನ್ನಲ್ಲ, ಆಟಗಳ ಜೊತೆಗೆ
ಅವರು ಪಂಪನ ಪದ್ಯಗಳನ್ನು ನಿರಂತರ ಹೇಳಿ ಅಂತ ಅನ್ನೋದಕ್ಕೆ ಇಲ್ಲೊಂದು ಕಥೆ ಮಾಡಿದ್ದೇವೆ. ಅವರು 2 ದಿನಕ್ಕೊಮ್ಮೆ ಇಲ್ಲಿ ಬಂದು ಎಲ್ಲರೂ ಪಂಪನ ಪದ್ಯಗಳನ್ನು ಹೇಳ್ತಿರ್ತಾರೆ. ಈಗ ಅವ್ರ ಬಾಯಿಂದಲೇ ನಾವು ಪಂಪನ ಪದ್ಯಗಳನ್ನ ಕೇಳೋಣ. ಸರ್ ನಮ್ಮ ಶಾಲೆ ಪಂಪನ ಪದ್ಯ ಹೇಳಲಿಕ್ಕೆ ಭಾಳ ಫೇಮಸ್ ಆಗೈತಿ ಸರ್. ಇಲ್ಲೇ ಆಲ್ಮೋಸ್ಟ್ ಆಲ್ ಬಂದ ನಮ್ಮ ಮಕ್ಕಳು ಪಂಪನ ಪದ್ಯ ಹೇಳ್ತಾರೆ. ಆಮೇಲೆ ನಮ್ಮ ಶಾಲೆ ಒಳಗ್ರಿ ಸರ್ ನರ್ಸರಿ ಮಕ್ಕಳಿಂದ ಹಿಡಿದು ಕಾಲೇಜ್ ವರೆಗೂ ಪ್ರತಿ ಒಂದು ಮಗುನು ಹೇಳ್ತೈತಿ. ಆಮೇಲೆ ಅದು ಪಂಪನ ಪದ್ಯ ಹಳಗನ್ನಡ ಆಗಿರೋದ್ರಿಂದ ನಮ್ಮಲ್ಲಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ರೀ ಸರ್. ಆದ್ರೂ ಕೂಡ ಪಂಪನ ಪದ್ಯ ಸ್ಪಷ್ಟವಾಗಿ ಉಚ್ಚಾರಣೆ ಕರೆಕ್ಟ್ ಇಟ್ಕೊಂಡು ಮಕ್ಕಳು ಹೇಳ್ತಾರಿ. ನರ್ಸರಿಯಿಂದಾನು ಹೇಳ್ತಾರೆ ಸರ್. ಇಲ್ಲೇನ್ ಕೂಡ್ಸೇವಲ್ರಿ ಸರ್, ಕ್ಲಾಸ್ ವೈಸ್ ನಾವು ಅಂದ್ರೆ ಈ ಕಡೆಯಿಂದ ಇವ್ರು ಚಿಕ್ಕವರು ಇವ್ರು ದೊಡ್ಡವರು ಹಿಂಗ ಈ ಕಡೆಯಿಂದ ಇದು LKG UKG ಫಸ್ಟ್ ಸೆಕೆಂಡ್ ಹಿಂಗ್ ಬಂದ್ ಇದು PUC ರೀ. PUC ರೀ ಸರ್. ಇವ್ರೆಲ್ಲರೂ ಪಂಪನ ಪದ್ಯಗಳನ್ನು ಹೇಳ್ತಾರೆ ಸರ್, ಸ್ಪಷ್ಟವಾಗಿ ಹೇಳ್ತಾರೆ ಸರ್. ಯಾರ ನಾವು ಒಂದ್ ಮಗುನ ಕೇಳ್ರಿ ಸರ್, ಕೇಳ್ಬೋದ್ರಿ? ಕೇಳ್ರಿ ಸರ್, ಅವಶ್ಯವಾಗಿ ಕೇಳ್ರಿ ಸರ್. ಮಕ್ಕಳಲ್ಲಿ ಪಂಪನನ್ನ ಜೀವಂತವಾಗಿಡೋದಂದ್ರೆ ಪಂಪನ ಪದ್ಯಗಳನ್ನ ಮಕ್ಕಳಿಗೆ ಕಲಿಸಿ ಮಕ್ಕಳು ತಮ್ಮ ಜೀವನದುದ್ದಕ್ಕೂ ಕೂಡ ಆ ಪಂಪನ ಪದ್ಯಗಳನ್ನ ಹೇಳಬೇಕು. ಈ ಶಾಲೆಗೆ ನಿಜಕ್ಕೂ ಹ್ಯಾಟ್ಸಪ್ ಅನ್ನ ಹೇಳಬೇಕು. ಬರೀ ಶಿಕ್ಷಣ ಮಾತ್ರವಲ್ಲ, ಶಿಕ್ಷಣ ಜೊತೆಗೆ ಪಂಪ ಹುಟ್ಟಿದ ಜಾಗದಲ್ಲಿ ಶಿಕ್ಷಣ ಸಂಸ್ಥೆಯನ್ನ ನಿರ್ಮಿಸಿ ಇಲ್ಲಿಯೂ ಕೂಡ ಮಕ್ಕಳಿಗೆ ಪಂಪನನ್ನ ಜೀವಂತವಾಗಿ ಇಡಬೇಕೆನ್ನುವಂತಹ ಉದ್ದೇಶವನ್ನು ಇಟ್ಕೊಂಡಿದಾರಲ್ಲ, ನಿಜಕ್ಕೂ ಕೂಡ ಇದೊಂದು ದೊಡ್ಡ ಕಾರ್ಯ. ಮಕ್ಕಳನ್ನ ನಾವು ಪರೀಕ್ಷೆ ಮಾಡೋಣ, ಯಾವ ರೀತಿಯಾದಂತಹ ಪದ್ಯಗಳನ್ನ ಹೇಳ್ತಾರೆ ಅಂತ ಹೇಳಿ ಕೇಳೋಣ. ನಾ ಯಾರನ್ನಾದ್ರೂ ಕೇಳ್ಬೋದು? ಓಕೆ ಸರ್, ಕೇಳ್ರಿ. ಎಷ್ಟನೇ ಕ್ಲಾಸ್ ನೀ? LKG. ಹೆಸರು? ಮೊಹಮ್ಮದ್ ಆತಿಫ್ ಲೋಕಾಪುರಿ. ಮೊಹಮ್ಮದ್, ಪಂಪನ ಪದ್ಯ ಹೇಳ್ತಿ? ಹೇಳಿ ಯಾವ್ದಾರು ಒಂದ್ ನೋಡೋಣ, ಕೇಳೋಣ. ಪಂಪನ ಪದ್ಯ. ಬೇಲುಗಳೇ ನೀವ್ಯಾನ ಬೇಲಿದೆ ಆದಿಕವಿ ಪಂಪ. ನೀವೆಲ್ಲಾರು ಎಷ್ಟನೇ ಕ್ಲಾಸ್? UKG. ಪಂಪನ ಪದ್ಯ ಬರ್ತಾವ ನಿಮ್ಗ? ಹೇಳ್ತೀರಿ? ಹೇಳ್ರಿ ನೋಡೋಣ. ಪಂಪನ ಪದ್ಯ. ಚಲದ ದುರ್ಯೋಧನ ಮಂಡಿಯೊಳಿನ ತನಯ ಗಂಡಿನೊಳ್ ಭೀಮಸೇನ ಆದಿಕವಿ ಪಂಪ. ನೀವೆಲ್ಲ ಎಷ್ಟನೇ ಕ್ಲಾಸ್? ಫಸ್ಟ್ ಸ್ಟ್ಯಾಂಡರ್ಡ್. ಪಂಪನ ಪದ್ಯ ಹೇಳ್ತೀರಾ? ಹೇಳ್ತೀರಾ? ಹೇಳ್ರಿ ಯಾವ್ದಾರು ಒಂದ್ ನೋಡೋಣ. ಪಂಪನ ಪದ್ಯ. ನೀವೆಲ್ಲರೂ ಎಷ್ಟನೇ ಕ್ಲಾಸ್? ಸೆಕೆಂಡ್ ಸ್ಟ್ಯಾಂಡರ್ಡ್. ಪಂಪನ ಪದ್ಯ ನೀವು ಹೇಳ್ತೀರಾ? ಯಾವ್ದು ಹೇಳ್ತೀರಿ ಈಗ? ಹೇಳ್ತೀರಾ? ಒಮ್ಮೆ ಹೇಳ್ರಿ ನೋಡ, ಕೇಳ್ತೇನೆ ನಾನು. ಪಂಪನ ಪದ್ಯ. ಕದಳಿ ಗರ್ಭಶಾಮಂ ಗುರುಕುಟಿಲಂ ಶಿರೋರೋಹಂ ಸರೋರೋಹಂ ಯತಮಿತ ಗುರುವಚನಂ ಲಲಿತ ಮಧುರ ಸುಂದರ ವೇಷಂ ಆದಿಕವಿ ಪಂಪ. ಭರತಾವರೀಶ್ವರಂ ಗುರು ಪಿರಿಯರಂ ಚಕ್ರವರ್ತಿ ಮೈಮಾವರಣಿ ದೊರೆಯೊಳೋ ವಸುಂಧರ್ಯೋಳ್ ಸಂಚಿಕಿ ಬಾಂಧವಂ ಆಡುವೆನೆ ಆದಿಕವಿ ಪಂಪ. ಎಷ್ಟನೇ ಕ್ಲಾಸ್? ಹೇಳ್ತೀರಿ ಪಂಪನ ಪದ್ಯ? ಹೇಳ್ರಿ ನೋಡೋಣ ಒಂದು. ರಥಮಂ ಹರಿಚೋದಿಸುವಂತೆ ಒಲಿರ್ದದೆಂದು ನರಣಂ ಗೆಲಿಪಂ ನಿಸಸನದೊಳಂತೆ ನೀ ಮುಂಪೆಸರಂ ಕರ್ಣಂಗೆ ಮಾಡಿ ಗೆಲ್ಲಂಗೊಳಂ ಆದಿಕವಿ ಪಂಪ. ಚಂದ ಹೇಳ್ತೀರವ್ವ. ನೀವು ಎಷ್ಟನೇ ಕ್ಲಾಸ್ ಅವ? 6th. ಹೇಳ್ರಿ ಒಂದು ನೋಡೋಣ. ತಡೆದು ಭೂತಲತೆಗಳ ನೋಡನೆಂದರೆ ಬಿಡದೆ ಸುರಿವರ್ಗಳನಂ ತಡೆಗುಡದ ಸೊಂಕಿ ಮೆಲ್ಲನೆ ತಡೆಯಂ ಸಾಚಿ ಕುದಿದಂ ಬಂಬರ್ದರೆಗಳ್ ಆದಿಕವಿ ಪಂಪ. ಇನ್ನೊಂದು. ಕದಳಿ ಗರ್ಭಶಾಮಂ ಮೃದು ಕುಟಿಲ ಶಿರೋರಹಂ ಸರೋಹವದನಂ ಮೃದು ಮಧ್ಯಮತನು ಹಿತಮಿತ ಮೃದು ವಚನಂ ಲಲಿತ ಮಧುರ ಸುಂದರ ವೇಷಂ ಆದಿಕವಿ ಪಂಪ. ಇಲ್ಲ, ನೀವೆಲ್ಲ ಎಷ್ಟನೇ ಕ್ಲಾಸ್ ಅವ? ಒಂದು ಚಲೋದ್ ಹೇಳ್ಬೇಕು ನೀವು. ಅವ್ರೆಲ್ಲಾ ಮಕ್ಕಳು ಅಂತ ಹೇಳಿದ್ರೆ ನೀವು ಒಂದು ಚಲೋದ್ ಹೇಳ್ಬೇಕು. ಹೇಳ್ರಿ ನೋಡ್ರಿ. ಕುಲಮನೆ ಮುನ್ನಂ ಉಗ್ಗಡಿ ಪಿರೇಂಗಳಂ ನಿನ್ನ ಕುಲಂಗಳಾಂತು ಮಾರ್ಮಲೆವರಂ ಅಟ್ಟಿ ತಿಂಬುವೆ ಕುಲಂ ಕುಲಮಲ್ದು ಛಲಂ ಕುಲಂ ಗುಣಂ ಕುಲಂ ಅಭಿಮಾನ ಒಂದೇ ಕುಲಂ ಅನ್ನು ಕುಲಂ ಬಗೆವಾಗ ಈ ಕಲಹದೋಳ್ ಅಣ್ಣ ನಿಮ್ಮ ಕುಲಂ ಆ ಕುಲಮಂ ನಿಮಗುಂಟು ಮಾಡುಗು ಆದಿಕವಿ ಪಂಪ. ಅಡ್ಡಿಲ್ಲ, ಇನ್ನೊಂದು ಹೇಳ್ತೀರಿ? ಹೇಳ್ರಿ. ಕಡುಮುಳಿದು ನಿನ್ನ ತೊಡೆಗಳ್ ನುಡಿಯೋಳ್ ಭೀಮಸೇನನ ಪಡೆಯೋಳ್ ಪಿಡಿಯಲೈಂದೆರಿದಂ ಪಿಡಿಯಂ ಹೋಗೆಂದು ಸಭೆಯೋಳ್ ನುಡಿದಂ ಬಿಳ್ಮಂ
ಆದಿಕವಿ ಪಂಪ. ಒಟ್ಟು ಎಲ್ಲರಿಗೂ ಎರಡ್ರ ಮಗ್ಗಿ ಬಂದಂಗ ಬಾಯ್ಪೇಟ್ ಆದಂಗ ಆಗ್ಬಿಟ್ಟವ್ರಿ. ನರ್ಸರಿ ಹಾನ್ರಿ ನರ್ಸರಿ ಮಕ್ಕಳು ಹೇಳ್ತಾರನ್ರಿ. ನರ್ಸರಿ ಮಕ್ಕಳು ನೀವೆಲ್ಲ ಎಷ್ಟನೇ ಕ್ಲಾಸ್? 8th ಸ್ಟ್ಯಾಂಡರ್ಡ್. ಒಟ್ಟು ಹಿಂಗೆ 8th 9th 10th ಹಿಂಗ ಕುಂತ್ಬಿಟ್ರಿ. ನೀವು ಹೇಳ್ತೀರಾ? ಹೇಳ್ರಿ. ನೆನೆದಿರಣ್ಣ ಭಾರತದೊಳಿಂ ಪೆವೆರಾರುಮನ್ ಒಂದೇ ಚಿತ್ತದಿಂ ನೆನೆಯೊಡೆ ಕರ್ಣನಂ ನೆನೆಯ ಕರ್ಣನೊಳ್ ಆದೊರೆ ಕರ್ಣನೇರು ಕರ್ಣನ ಕಡುನನ್ನಿ ಕರ್ಣನಳವು ಕರ್ಣನ ಅಂಕದ ಚಾಗಮೆಂದು ಕರ್ಣನ ಪಡೆಮಾತಿನೊಳ್ ಪುರಿದು ಕರ್ಣರ ಸಾಯನಮಲ್ದೆ ಭಾರತಂ. ಆದಿಕವಿ ಪಂಪ. ಹೇಳ್ಬೋದವ್ವ? ಹೇಳ್ರಿ. ಸೋದರರೋಳ್ ಸೋದರರಂ ಸಾಧಿಸುವುದು ಸುತನ ತಂದೆಯೊಡೆಯೋಳ್ ಬಿಡದುತ್ಪಾದಿಸುವುದು ಕೋಪಮನ್ ಆಳ್ವಿ ದೊರೆತನೆ ತೊಡೆಯುವುದಂತೂ ರಾಜಶ್ರೀಯೋಳ್. ಆದಿಕವಿ ಪಂಪ. ಭರತಾಮನೀಶ್ವರಂ ಗುರುಪಿರಿಯನಂ ಚಕ್ರವರ್ತಿ ಮಹಿಮಾಕರಣಿ ದೊರೆಯನು ಮಳವರಿಯೇ ವಸುಂಧರೆಯೋಳ್ ತಂದಿಕ್ಕಿ ಭಂಗಮಂ ಮಾಡುವೆನೆ. ಆದಿಕವಿ ಪಂಪ. ನೀವು 9th 10th. ನಿಮಗಾದ್ರೂ ಬಂದೈತಿ ಹಳೆ ಕನ್ನಡ? ಇಲ್ಲ ಸೆಕೆಂಡ್ ಲ್ಯಾಂಗ್ವೇಜ್. ಮಂಗಳ ಕಾರಣ ಪಂಚಪದಂಗಳ ನೆಪವರ್ಗ ಮಾರ್ಗ ವಿರುಚಿತ ಸೋಪಾನಂಗಳ ನಕ್ಷಯ ಮಂತ್ರ ಪದಂಗಳ ನೋಡುವುದು ನೆರೆಯ ನಿಶ್ಚಲ ಮತಿಯಂ. ಆದಿಕವಿ ಪಂಪ. ಶಿಟಿಗೆ ಸಮಸ್ತ ಭಾರತ ಮುಮಾದಿ ಪುರಾಣ ಮುಮಿಗಳೊಂದಳಂ ಕೃತಿಯ ಓಲಿರ್ದು ವೇಕರೆಯ ಹೋದವರಾದವರೋಳ್ ಸರಸ್ವತಿ ಮತಿ ಕವಿತಾಗುಣಕ್ಕೆ ಹೊದದೇದ್ವರಲ್ಗೆ ಕವೀಂದ್ರರಾರ್ ಸರಸ್ವತಿಗೆ ವಿಳಾಸಮಂ ಪೊಸತು ಮಾಡುವ ಪಂಪನ ವಾಗ್ವಿಲಾಸಂ. ಆದಿಕವಿ ಪಂಪ. ಶರದದ ಚಂದ್ರಿನಂ ವಿಮಲ ಚಂದ್ರಿಕೆ ಬಾಳ ದಿನೇಶನಂ ತಮೋಹರ ಕಿರಣ ಕಿಶೋರ ಹರಿಯಂ ನವಕೇಸರಿ ರಾಜಮಿತ್ರ ದಿಕ್ಕರಿಯನನು ದಾನ ಪರಿಶೋಭೆ ಮನಂಗೊಳೆ ಸ್ಫೂರ್ದುವಂತೆ ಸುಂದರ ನವ ಯುವನನಂ ನೆರೆಯ ಪೊರ್ದೆ ಗುಣಾರ್ನವನ ಪಿತದೊಳಂ. ಆದಿಕವಿ. ಛಲದೋಳ್ ದುರ್ಯೋಧನಂ ನನ್ನಿಯೊಳಿನ ತನಯಂ ಗಂಡಿನೋಳ್ ಭೀಮಸೇನಂ ಬಲದೋಳ್ ಮದ್ರೇಶ ಅತ್ಯುನ್ನತೆಯೋಳ್ ಮರಸಿಂಧುದ್ಭವಂ ಚಾ ವಿದ್ಯಾ ಬಲದೋಳ್ ಕುಂಭೋದ್ಭವಂ ಸಾಹಸದ ಮಹಿಮೆಯೋಳ್ ಪಾಲ್ಗುಣಂ ಧರ್ಮದೋಳ್ ನಿರ್ಮಲ ಚಿತ್ತಂ ಧರ್ಮಪುತ್ರಂ ಮಿಗಿಲವರ್ಗಿಳಿನಿ ಭಾರತಂ ಲೋಕಪೂಜ್ಯಂ. ಆದಿಕವಿ ಪಂಪ. ಕುಲಮನೆ ಮುನ್ನಂ ಉಗ್ಗಡಿ ಪಿರೇಂಗಳ ನಿಮ್ಮ ಕುಲಂಗಳಂತೂ ಮಾರ್ಮಾಲೆವರನ್ ಅಟಿ ತುಂಬುವೆ ಕುಲಂ ಕುಲಮಲ್ತಾ ಛಲಂ ಕುಲಂ ಗುಲಂ ಕುಲಂ ಅಟಿ ತುಂಬುವೆ ಈ ಕಲಹದೊಳನ್ನ ನಿಮ್ಮ ಕುಲಂ ಆ ಕುಲಮಂ ನಿಮಗುಂಟು ಮಾಡುಮಂ. ನಿನ್ನ ದಯೆಯಿಂದಂ ಅರಿಂದ್ರಪುರಂ ನೆರೆಕೊಂದೆಮಗೆ ಸಕಲ ರಾಜೇಶ್ರಿಯಂ ನಿನ್ನ ಬಲದಿಂದ ಸಾಧು ರದ್ದು ನಿನ್ನ ಪಕಾರಮನದೇತರೊಳ್ ರಾಜೇಶ್ರಿಯೋಳ್. ಆದಿಕವಿ ಪಂಪ. ಕರಮಳ್ ಕಿರ್ತು ಸಮಸ್ತ ಭಾರತ ಕಥಾ ಸಂಬಂಧಮಂ ಬಾಜೆಸಲ್ ಬರೆಯಲ್ ಕೆಳಲೊಡರ್ಚುವಂ ಮಿದರೊಳೆ ತನ್ನಿಷ್ಪ ಒಪ್ಪನ ಮತ್ತರ ಮಕ್ಕುಂ ಧೃತಿ ತುಷ್ಟಿ ಪುಷ್ಟಿ ಸೌಭಾಗ್ಯ ವಿಭವಂ ಮಿಷ್ಟಾಂಗಣಾ ಸುರತಂ ಕಾಂತಿಯ ಗುಂತಿ ಶಾಂತಿ ವಿಭವಂ ಭದ್ರಂ ಶುಭಂ ಮಂಗಳಂ. ಆದಿಕವಿ ಪಂಪ. ನೀವೆಲ್ಲರೂ ಇಷ್ಟು ಕಲ್ತಿರಲ್ಲ, ನಿಮ್ಗೆ ಯಾರಿಗೂ ಕಲಿಯುವಾಗ ತ್ರಾಸ ಆಗ್ಲಿಲ್ಲ? ಏನು ಸಣ್ಣಂದಿರ್ತನ ನೀವು ಕಲ್ಕೊಂತಿದ್ರಿ? ನಿಮ್ಗೆಲ್ಲ ಕಲಿಸಿದವ್ರು ಯಾರು? ಟೀಚರ್ಸ್ ಡೈಲಿ ನಿಮ್ಗೆ ಕಲಿಸ್ತಾರ? ನರ್ಸರಿಯಿಂದ ಹಿಡಿದು 10th ವರೆಗೂ ನಮ್ಮ ಶಾಲೆಯಲ್ಲೇ ಡೈಲಿ ಇರೋದ್ರಿಂದ ಅವ್ರು ಪ್ರತಿದಿನ ಹೇಳ್ತಾರೆ. ನೀವು ಯಾವ ಮಕ್ಕಳು ಈಗ ಕರೆದು ಸೆಲೆಕ್ಟೆಡ್ ಅಂತ ಹೇಳಿರ್ಬೋದು, ಬಟ್ ನೀವು ಕ್ಲಾಸಿಗೆ ಹೋದ್ರು ಇಡೀ ಕ್ಲಾಸಿನವರು ಹೇಳ್ತಾರೆ. ಆದ್ರೆ ಇವ್ರು ಈಗ ಬಂದ ಇವ್ರು PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂದ್ರೆ ಇವ್ರು ಎಷ್ಟು ದಿವಸ ನಿಮ್ಮ ಸ್ಕೂಲ್ ಒಳಗೆ ಇರ್ಲಿಲ್ಲ, ಈಗ ಶ್ರೀ ಗುರು ಬಸವಲಿಂಗಾಯ ನಮಃ. ಪಂಪನ ಪದ್ಯ. ತೊಳಗುವ ತೇಜಂ ತೋಳ ತೋಳ ತೊಳಗುವ ದಿವ್ಯಾಶ್ರಮವರ್ಧ ಕೋದಂಡ ಮಸಂಗೊಳಿಸಿ ಮನಂಗೊಳಿಗೆ ಭಯಂಗೊಳಿಸಿ ಸಭಾ ಸದನರಿಗೆ ಕರ್ಣಂ ಬಂಧಂ. ಆದಿಕವಿ ಪಂಪ. ಸ್ನೇಹಿತರೆ, ನಾವು ಇಷ್ಟೊತ್ತು ನರ್ಸರಿಯಿಂದ PUC ವರೆಗೆ ಪಂಪನ ಪದ್ಯಗಳನ್ನ ಎಷ್ಟು ಸುಲಲಿತವಾಗಿ ಹೇಳ್ತಾರೆ ಅನ್ನೋದನ್ನ ಕೇಳಿದ್ವಿ. ಎಷ್ಟು ಅದ್ಭುತವಾಗಿ ಅವ್ರು ಹೇಳಿದ್ರು ಅಂದ್ರೆ ಮಾರ್ಕ್ಸ್ ಕಾರ್ಡ್ಗಳನ್ನ ಕೊಡೋದಕ್ಕೆ, ಮಾರ್ಕ್ಸ್ ಗಳನ್ನ ಕೊಡೋದಕ್ಕೆ, ABCD ಗಳನ್ನ ಕಲಿಸೋದಕ್ಕೆ, A ಫಾರ್ ಆಪಲ್, B ಫಾರ್ ಬಾಲ್ ಅನ್ನ ಕಲಿಸೋದಕ್ಕೆ ಜಗತ್ತಿನಲ್ಲಿ ಸಾಕಷ್ಟು ಶಾಲೆಗಳಿದಾವೆ. ಆದ್ರೆ ಪಂಪನ ಪದ್ಯಗಳನ್ನ ಕಲಿಸಿ ಜೀವನದುದ್ದಕ್ಕೂ ಕೂಡ ಪಂಪನನ್ನ ಇಡಬೇಕನ್ನುವಂತಹ ಬಹುದೊಡ್ಡ ಕಲ್ಪನೆ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಶ್ರೇಷ್ಠವಾದಂತಹ ಕಲ್ಪನೆ. ಈ ಕಲ್ಪನೆಯನ್ನ ಈ ಮಕ್ಕಳೊಳಗೆ ಬಿತ್ತಿ ಈ ಮಕ್ಕಳು ಎಷ್ಟು ನಿರರ್ಗಳವಾಗಿ ಹೇಳ್ತಾರೆ ಅಂದ್ರೆ ಚಿಕ್ಕ ಮಕ್ಕಳು ಕೂಡ ಅಷ್ಟು ಕ್ಲಿಷ್ಟಕರವಾದಂತಹ ಶಬ್ದಗಳನ್ನ ಬಹಳ ಅದ್ಭುತವಾಗಿ ಹೇಳ್ತಿದ್ದಾರೆ. ನಿಜಕ್ಕೂ ಕೂಡ ಇದು ಅದ್ಭುತವಾದಂತಹ ವಿಚಾರ. ಈ ಮಕ್ಕಳು ಎಲ್ಲರೂ ಸೇರಿ ಒಂದು ಪದ್ಯವನ್ನು ಹೇಳ್ತಾರೆ. ಆ ಪದ್ಯವನ್ನು ಕೇಳೋಣ. ನಾವೆಲ್ಲರೂ ಪ್ರಾರ್ಥನೆ ಸಮಯದಲ್ಲಿ ಅಂದ್ರೆ ಪ್ರೇಯರ್ ಸಮಯದಲ್ಲಿ ಸಾಕಷ್ಟು ಬಾರಿ ನಾಡಗೀತೆಗಳನ್ನ ಕೇಳಿರ್ತೀವಿ, ರಾಷ್ಟ್ರಗೀತೆಗಳನ್ನ ಕೇಳಿರ್ತೀವಿ. ಆದ್ರೆ ಪಂಪ ಹುಟ್ಟಿರುವಂತಹ ಜಾಗ ಅಣ್ಣಿಗೇರಿಯಲ್ಲಿ ಪಂಪನ ಪದ್ಯಗಳನ್ನೇ ತಮ್ಮ ಪ್ರಾರ್ಥನಾ ಗೀತೆಯಲ್ಲಿ ಹೇಳಿಸುವಂತಹ ಬಹುದೊಡ್ಡ ಪದ್ಧತಿ ಈ ಶಾಲೆಯಲ್ಲಿದೆ. ಈ ಎಲ್ಲಾ ಮಕ್ಕಳು ಈಗ ಪಂಪನ ಒಂದು ಪದ್ಯವನ್ನು ಹೇಳ್ತಾರೆ. ನಾವೆಲ್ಲರೂ ಅದಕ್ಕೆ ಕಿವಿಯಾಗೋಣ. ಅಲಂಕುಗಳಿಗೆ ಆಗರವಾದ
ಸ್ನೇಹಿತರೆ, ನಾವು ಇಷ್ಟೊತ್ತು ಪಂಪನ ಪದ್ಯಗಳನ್ನ ಕೇಳಿದ್ವಿ. ಮಕ್ಕಳು ಬಹಳ ನಿರರ್ಗಳವಾಗಿ ಸ್ಪಷ್ಟವಾಗಿ ಪಂಪನ ಪದ್ಯಗಳನ್ನ ಹೇಳಿದ್ರು. ಈ ಪಂಪನ ಪದ್ಯ ಇವರ ದೈನಂದಿನ ಶಾಲಾ ಚಟುವಟಿಕೆಗಳಲ್ಲಿ ಹೇಗೆ ಬೇರೂರಿದೆ ಅನ್ನುವಂಥದ್ದನ್ನ ಆ ಪ್ರಾಚಾರ್ಯರ ಕಡೆಯಿಂದ ನಾವು ತಿಳ್ಕೊಳ್ಳೋಣ. ಸರ್, ಈ ಪಂಪನ ಪದ್ಯಗಳನ್ನ ಮಕ್ಕಳು ಇಷ್ಟು ನಿರರ್ಗಳವಾಗಿ ಹೇಳ್ತಿದ್ದಾರೆ ಅಂದ್ರೆ ಅದು ಯಾವ ರೀತಿಯಾಗಿ ಅವರ ಶಾಲೆ ಒಳಗಡೆ ಬೇರೂರಿದೆ ಅನ್ನುವಂಥದ್ದನ್ನ ಹೇಳೋದಾದ್ರೆ. ನಮ್ಮ ಶಾಲೆ ಪ್ರಾರಂಭವಾಗುವುದೇ ಪ್ರಾರ್ಥನೆ. ಪ್ರಾರ್ಥನಾ ಸಂದರ್ಭದಲ್ಲಿ ಪೂರ್ವ ಪ್ರಾಥಮಿಕದಿಂದ ಹಿಡಿದು ಕಾಲೇಜಿನವರೆಗೆ ಯಾವುದಾದರೂ ವಿದ್ಯಾರ್ಥಿಗಳು ಪ್ರತಿನಿತ್ಯ ಪಂಪನ ಪದ್ಯಗಳನ್ನು ಹೇಳಬೇಕು. ಅದು ನಂತರ ಅವರು ವರ್ಗಗಳಿಗೆ ಹೋದ ಸಂದರ್ಭದಲ್ಲಿ ಸಾಮೂಹಿಕವಾಗಿ ಅಲ್ಲಿರುವಂತಹ ಶಿಕ್ಷಕಿಯ ಪಂಪನ ಪದ್ಯಗಳನ್ನು ಇದು ಏನು ಅಂದ್ರೆ ಆಂಗ್ಲ ಮಾಧ್ಯಮ ಶಾಲೆ ಆದರೂ ಇದು ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಅನ್ನುವ ಬದಲಿ ಪಂಪನ ಪದ್ಯಗಳನ್ನು ಹೇಳುವ ಮೂಲಕ ಪಂಪನನ್ನ ಜೀವಂತವಾಗಿ ಈ ಮಕ್ಕಳು ಇಟ್ಟಾರ ಅನ್ನೋದು ಬಹಳ ವಿಶೇಷ. ಆದ್ರೆ ಇಲ್ಲಿ ಕಲಿತು ಹೋದಂತ ಅನೇಕ ವಿದ್ಯಾರ್ಥಿಗಳು 2 ದಶಕಗಳಲ್ಲಿ ಇವತ್ತು ವೈದ್ಯರಾಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಕೃಷಿ ವಿಜ್ಞಾನಿ ಆಗಿರ್ಬೋದು, ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡ್ತಿರ್ಬೋದು. ಅವರೆಲ್ಲ ಇವತ್ತು ಇಲ್ಲಿ ಬಂದ್ರೆ ಪುನಃ ಮತ್ತೆ ಅವ್ರು ಹೇಳೋದು ಪಂಪನ ಪದ್ಯಗಳನ್ನೇ. ನಾವು ಕನ್ನಡವನ್ನ ಬೆಳೆಸುವ ಇನ್ನೊಂದು ವಿಧಾನ ಅಂದ್ರೆ ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವ. ಆ ದಿವಸ ಕನ್ನಡ ಧ್ವಜವನ್ನ ಏರಿಸುವುದು ಅತಿ ಹೆಚ್ಚು ಕನ್ನಡದಲ್ಲಿ ಅಂಕ ಪಡೆದಂತ ವಿದ್ಯಾರ್ಥಿಯಿಂದನೇ ಏರ್ಪಡಿಸ. ಆದ್ರೆ ಒಳಗಡೆ ಆವರಣದಲ್ಲಿ ಆಡಳಿತ ಮಂಡಳಿ ಚೇರ್ಮನ್, ಕಾರ್ಯದರ್ಶಿ, ಸದಸ್ಯರು ಇರೋದು. ಮೊದಲನೇ ವರ್ಗದಿಂದ PUC ವರೆಗೆ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಮಾತ್ರ ನಿಂತಿದ್ದಾರೆ. ಹೀಗೆ ಕನ್ನಡವನ್ನ ಬೆಳೆಸುವುದಕ್ಕೆ ಮೂಲ ಕಾರಣ ಅಂದ್ರೆ ಕನ್ನಡ ಜಗದ್ಗುರುಗಳಾದಂತ ಲಿಂಗೈಕ್ಯ ಸಿದ್ಧಲಿಂಗ ಪ್ರೇರಣೆ. ಅದನ್ನ ನಾವು ಇವತ್ತು ಈಡೇರಿಸಿವಿ. ನಾವು ಇದ್ರ ಜೊತೆಗೆ ಈ ಶಾಲೆಯಲ್ಲಿ ಪ್ರಾಯೋಗಿಕ ಕಲಿಕೆ ಯಾವ ರೀತಿ ಆಗ್ತದೆ ಅನ್ನುವಂಥದ್ದನ್ನ ಒಂದು ಹೊಸ ಕಾನ್ಸೆಪ್ಟ್ ಇದೆ, 1000 ಲೆಕ್ಕಗಳ ಸರದಾರ ಅಂತ ಹೇಳಿ. ಅದನ್ನ ನಮ್ಮ MS ಪೂಜಾರ್ ಸರ್ ಅವರು ಮಾಡಿಕೊಡ್ತಾರೆ. ಸ್ನೇಹಿತರೆ, ಈ ಶಾಲೆಯ ವಿಶೇಷತೆಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇಲ್ಲೊಂದು ಅದ್ಭುತವಾದಂತಹ ಬೋರ್ಡ್ ಅನ್ನು ನೋಡ್ತೀವಿ ನಾವು. ಯಾವ ರೀತಿಯಾದಂತಹ ಬೋರ್ಡ್ ಅಂದ್ರೆ ಅಲ್ಲಿ ನಮಗೆ ಕಾಣಿಸ್ತಿದೆ ಆ ಬೋರ್ಡ್, ಸ್ವರಗಳಲ್ಲಿ ಅರಳಿದ ಶಿಕ್ಷಣ ಅಂತ ಹೇಳಿ. ನಾವೆಲ್ಲರೂ ಚಿಕ್ಕವರಿದ್ದಾಗ ಅ ಈ ಗಳನ್ನ ಓದಿರ್ತೀವಿ. ಅ ಇಗಳ ಮೂಲಕವೇ ಶಿಕ್ಷಣ ಅಂದ್ರೆ ಏನ್ ಅನ್ನುವಂಥದ್ದನ್ನ ಈ ಬೋರ್ಡಿನ ಮೂಲಕ ಹಾಕಿದ್ದಾರೆ. ಇಲ್ಲಿ ನಮ್ಮ ಜೊತೆಗೆ ಈ ಶಾಲೆಯ ಮುಖ್ಯೋಪಾಧ್ಯಾಯರಿದ್ದಾರೆ, ಅವರು ಆ ಬೋರ್ಡ್ ಅನ್ನ ನಮ್ಗೆ ತೋರಿಸ್ಕೊಡ್ತಾರೆ. ಮೇಡಮ್, ಆ ಬೋರ್ಡಿನ ವಿಶೇಷತೆ ಏನ್ರಿ ಅಂತ? ಈ ಬೋರ್ಡಿನ ವಿಶೇಷತೆ ಅಂತ ಅಂತಂದ್ರೆ ನಾವು ಕನ್ನಡ ಸ್ವರಗಳಲ್ಲಿ ಅರಳಿದ ಶಿಕ್ಷಣ ಅನ್ನುವಂಥದ್ದು, ಅರಿವಿನ ಆನಂದ ಇಲ್ಲಿ ಈಡೇರಲು ಉನ್ನತವಾಗಿ ಊಹಿಸಲು ಋಷಿಗಳಂತೆ ಎಲ್ಲರ ಏಳಿಗೆಗಾಗಿ ಐಕ್ಯಮತ್ಯಗಳಿಂದ ಒಪ್ಪಿ ಓರಣಗಳಿಂದ ಔಚಿತ್ಯಪೂರ್ಣವಾಗಿ ಅಂದುಕೊಂಡಂತೆ ಕಲಿತರೆ ಎಂತ ಶ್ರೇಷ್ಠ ಶಿಕ್ಷಣ ಅನ್ನುವಂಥದ್ದು. ಇದು ಅದಿಂದ ಅಹಾವರೆಗೂ ಎಲ್ಲಿರುವಂತಹ ಶಿಕ್ಷಣ ನಮ್ಗೆ ಹೆಚ್ಚು ಗಮನವನ್ನು ಕೊಡು. ಇದನ್ನ ನಮ್ಗೆ ತಿಳಿಸ್ಕೊಟ್ಟಂತವ್ರು MS ಪೂಜಾರ್ ಸರ್ ಗುರುಗಳು. ಮಾಡಿವಿ ನಾವ A to Z ಅಂದ್ರೆ ABCD ಒಳಗ ಜೀವನದ ಗುಣಗಳು, ಒಳ್ಳೆ ಗುಣಗಳನ್ನು ಪಟ್ಟಿ ಮಾಡಿ. ಅಂದ್ರ A to Z ಆಫ್ ಲೈಫ್. A ambition, B behavior, C character, D duty. ಸ್ನೇಹಿತರೆ, ನಾವು A for apple, B for ball, C for cat, D for dog ಅನ್ನು ಓದಿ ಸಾಕಾಗೈತಿ. ಶಿಕ್ಷಣ ಅಂದ್ರೆ ಜೀವನ ಮೌಲ್ಯವನ್ನ ಕೊಡಬೇಕಾಗಿರುವಂತದ್ದೇ ನಿಜವಾದ ಶಿಕ್ಷಣ. ಆ ಶಿಕ್ಷಣದ ಉದ್ದೇಶವನ್ನು ಸಾಕಾರಗೊಳಿಸ್ತಿರೋದು ಈ ಶಿಕ್ಷಣ ಸಂಸ್ಥೆಯವರು. ಇಂತಹ ಒಂದು ಅದ್ಭುತ ಕಲ್ಪನೆಯನ್ನು ಕೊಟ್ಟಿರುವಂತದ್ದು MS ಪೂಜಾರ್ ಸರ್ ಅವರು. ಇದಕ್ಕೊಂದು ಬಣ್ಣದ ರೂಪವನ್ನು ಕೊಟ್ಟಿರುವಂತದ್ದು ಇಲ್ಲಿರುವಂತಹ ಸರ್. ಇವ್ರು ಇದಕ್ಕೊಂದು ಬಣ್ಣದ ರೂಪವನ್ನು ಕೊಟ್ಟಿದ್ದಾರೆ. ಕೇವಲ 26 ಅಕ್ಷರದಲ್ಲಿ ಕ್ರಾಸ್ ವರ್ಡ್ ಮಾಡಿದೆ. ಬರೀ 26 ಅಕ್ಷರ ಅದಾವ. ಮತ್ತೆ 1 ಅಕ್ಷರ 2 ಸಲ ಬಂದಿಲ್ಲ ಅದ್ರಾಗ. ಇದ್ರೊಳಗಡೆ ಯಾವ್ದು ಒಟ್ಟ ಬಂದಿಲ್ಲ. 26 ಅಕ್ಷರ ಇಟ್ಟದವು. ಹಿಂಗ್ ನೋಡಿದ್ರೆ ಒಂದು ವರ್ಡ್, ಹಿಂಗ್ ನೋಡಿದ್ರು ಒಂದು ವರ್ಡ್. ಅಷ್ಟೇ ಅಕ್ಷರಗಳನ್ನ ಎಲ್ಲಾ ಇವುಗಳು ಬರುವಂಗ ವರ್ಡ್ಗಳನ್ನ ಸೆಟ್ ಮಾಡಿ ಜಗ್, ವೋಲ್ಟ್ಸ್, ಕ್ರಾಫ್ಟ್, ಅದಕ್ಕೆ ನಾವು ಕ್ರಾಸ್ ವರ್ಡ್ ಅಂತ ಇಟ್ಟಿವಿ. ಕ್ರಾಸ್ ಹಿಂಗ್ ಮಾಡ್ಬೇಕಾರೆ ಆ ರೀತಿ ಮಾಡಿದೀವಿ. ಇದು ಒಳಗ ಇದೊಂದು ಕವನ ನಮ್ದು ಅಲ್ಲಿದ್ದು ಇತ್ತು, ಪೇಪರ್ನ ಬಂದಿತ್ತು. ಈ ಹೆಂಗ ಆಗಲಿ ಓದಿದ್ರು ಕವನ. ನಾ ಸುಮಾರಾಗಿ ಇದ್ರೊಳಗ 7-8 ಕವನಗಳನ್ನ ಅಂದ್ರೆ ನಮ್ಮ ಸ್ವರಗಳನ್ನ ಬರೆದಿದ್ದಾರೆ. ಈ ಸ್ವರಗಳ ಮುಂದೆ ಒಂದು ಅದ್ಭುತವಾದಂತಹ ಕವನವನ್ನು ರಚನೆ ಮಾಡಿದ್ದಾರೆ. ಅಮ್ಮನು ಕೊಟ್ಟ ಬಣ್ಣದ ಪುಸ್ತಕ, ಆ ಆಟದ ಜೊತೆಗೆ ಕಲಿಕೆ, ಇದು ಕತ್ತಲು ಕಳೆಯುವ ದೀವಿಗೆ, ಈಗಲೇ ತೊಡಗುವೆ ಓದಲಿಕ್ಕೆ, ಉತ್ತಮನಾಗಿ ಬದುಕುತ್ತಿದ್ದಾರೆ. ಈ ರೀತಿಯಾಗಿ ಸ್ವರಗಳ ಮೂಲಕ ಆಯಿಯನ್ನ ಕಲಿಸುವಂತದ್ದು ಇದೆಯಲ್ಲ, ಈ ರೀತಿಯಾಗಿ ಕಲಿಸ್ಬಿಟ್ರೆ ಯಾವ ಮಕ್ಕಳಿಗೂ ಕೂಡ ಈ ಬಗ್ಗೆ ABCD ಬಗ್ಗೆ ಹೆದರಿಕೆನೇ ಇರಲ್ಲ. ಮತ್ತೆ ಮುಂದೆ ಈ ಗೋಡೆ ಬರಹ ಹೇಗಿದೆ ನೋಡೋಣ ಬನ್ನಿ. ಸ್ನೇಹಿತರೆ, ಇಲ್ಲಿರುವಂತಹ ಗೋಡೆ ಬರಹವನ್ನ ನಾವು ನೋಡೋಣ. ಇಲ್ಲಿವೆ ಆಟ, ಪಾಠ, ಊಟ. ಆಟವೂ ಇದೆ, ಇದ್ರೊಳಗಡೆ ಪಾಠವೂ ಇದೆ, ಮತ್ತೆ ಊಟನೂ ಇದೆ. ಯಾವ ರೀತಿಯಾದಂತಹ ಊಟ ಅಂದ್ರೆ ನಮ್ಮ ಮೆದುಳಿಗೆ ಊಟವನ್ನು ಕೊಡುವಂತಹ ಆಟಗಳಿವೆಲ್ಲವೂ. ಮೊದಲನೇದಾಗಿ ಇಲ್ಲಿ ಒಂದು ಆಮೆ ಒಳಗಡೆ 1 2 3 4 ನಂಬರ್ ಗಳನ್ನ ಇಲ್ಲಿ ಮಾಡಿದ್ದಾರೆ. ಸರ್, ಇದೇನ್ರಿ ಇದು?
SCOUTBOY ಸ್ಕೌಟ್ ಬಾಯ್ ಅಕ್ಷರನಾಗ ಸ್ಕೌಟ್ ಬಾಯ್ ಹುಡುಗ ಅಂದ್ರೆ ಅದ್ರೊಳಗಡೆ ಸ್ಕೌಟ್ ಬಾಯ್ ಅನ್ನುವಂತಹ ಅಕ್ಷರಗಳು ಇದಾವೆ. ಅದ್ರ ಜೊತೆಗೆ ಸ್ಕೌಟ್ ಬಾಯ್ನ ಒಂದು ಚಿತ್ರ ಇದೆ. ಇದು ಅದ್ರ ಜೊತೆಗೆ ಇಲ್ಲಿ ನಾವು ನೋಡಬಹುದು ಗಿಳಿ ಅಂದ್ರೆ ಗಿ ಮತ್ತು ಳಿ ಅಕ್ಷರನಾಗ ಗಿಳಿ ಗೀನು ಇದೆ, ಇದ್ರಲ್ಲಿ ಗಿಳಿಯ ಚಿತ್ರಗಳು ಇದಾವೆ. ಇದು ಬಹಳ ಅಪರೂಪ. ಇಂತಹ ಚಿತ್ರದ ಕಲ್ಪನೆಯನ್ನ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಹಾರ್ಸ್ ಮುಂದೆ ಇರುವಂತಹದ್ದು ಹಾರ್ಸ್ ಅಂದ್ರೆ ಕುದುರೆ. ಕುದುರೆಯ ಒಂದು ಚಿತ್ರವನ್ನ ಹಾರ್ಸ್ ಅನ್ನ ಅದ್ಭುತವಾಗಿ ಬಿಡಿಸಿದ್ದಾರೆ. ಇದರಲ್ಲಿ ಎಚ್ ಇದು 2 ಕಾಲುಗಳು, ಎಚ್ ಅದರ ಬಾಲ, ಓ ಹೊಟ್ಟೆ, ಆರ್ ಅದರ ಬೆನ್ನು ಕಾಲು, ಎಸ್ ಅದರ ಕುತ್ತಿಗೆ, ಅದರೊಳಗಡೆ ಇ ಅದರ ಮುಖ, ಅದ್ರ ಜೊತೆಗೆ ಇಲಿ ರೂಪದಲ್ಲಿ ಬರುವುದು ಇಲಿಯ ಚಿತ್ರವನ್ನು ನಮ್ಗೆ ಕಟ್ಟಿಕೊಟ್ಟಿದ್ದಾರೆ. ಹೀಗೆ ಸಾಕಷ್ಟು ಅದ್ಭುತವಾದಂತಹ ಚಿತ್ರಗಳನ್ನ ಇಲ್ಲಿ ಬಿಡಿಸಿದ್ದಾರೆ. ಚಿತ್ರಗಳನ್ನ ಬಿಡಿಸಿದಂತವ್ರು ವಸಂತ್ ಸರ್ ಅಂತ ಹೇಳಿ. ಈ ಚಿತ್ರಗಳಿಗೆ ಕಲ್ಪನೆಯನ್ನ ಕೊಟ್ಟಿರುವಂತದ್ದು ನಮ್ಮ MS ಪೂಜಾರ್ ಸರ್ ಅವರು. ಅದ್ರ ಜೊತೆಗೆ ಈ ಎಲ್ಲಾ ಆಟಗಳ ಮೂಲಕ ಪಾಠಗಳನ್ನ ಹೇಳುವಂತ ಬಹುದೊಡ್ಡ ಕಾರ್ಯವನ್ನ ಮಾಡ್ತಿರೋದು ಇಲ್ಲಿರುವಂತಹ ಪ್ರಾಚಾರ್ಯರು, ಈ ಶಿಕ್ಷಣ ಸಂಸ್ಥೆ ಎಲ್ರು ಕೂಡ ಮಕ್ಕಳಿಗೆ ಒಂದು ಆಟದ ಮೂಲಕ ಪಾಠಗಳನ್ನ ಹೇಳುವಂತಹ ಬಹುದೊಡ್ಡ ಕೆಲಸಕ್ಕೆ ಹಾಕಿದ್ದಾರೆ. ಮತ್ತೆ ಮುಂದಿನ ನೋಡೋದ್ರಲ್ಲಿ ಸಿಗೋಣ. ನಮಸ್ಕಾರ.